ಈಗ ಬೇವು ಬೆಲ್ಲ ಅನ್ನೋದೊಂದು ಜೋಡಿ ಅಲ್ವಾ, ಹೀಗೆ ಒಡ ಹುಟ್ಟಿದವರು ಅನ್ನೋದು ಒಂದು ಜೋಡಿ. ಈಗ ಹಿಂದಿಯಲ್ಲಿ ರಾಜ್ ಕಪೂರ್, ಶಮ್ಮಿ ಕಪೂರ್ ಫೇಮಸ್ ಬ್ರದರ್ಸ್, ನಮ್ಮಲ್ಲಿ ಅನಂತ್ ನಾಗ್ ಅವರು, ಶಂಕರ್ ನಾಗ್ ಅವರು ಫೇಮಸ್ ಬ್ರದರ್ಸ್. ಹೀಗೆ ಅನೇಕ ಅಣ್ಣ ತಮ್ಮಂದಿರ ಜೋಡಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಈ ಬಾರಿ ನಮ್ಮ ವೀಕೆಂಡ್ ಅಲ್ಲಿ ಸಾಧಕ ಸಹೋದರರ ಜೋಡಿ ನಮ್ಮೊಂದಿಗೆ ಇರ್ತಾರೆ. ಇವತ್ತಿನ ನಮ್ಮ ಸಾಧಕರು ಸಹೋದರರ ಜೋಡಿಯಲ್ಲಿ ಹಿರಿಯರು. DTS ಎಫೆಕ್ಟ್ ಅಲ್ಲಿ ಪ್ರತಿಧ್ವನಿಸುವ ಇವರ ಧ್ವನಿ, ಚಾಟಿ ಎಷ್ಟಿನಂತೆ ಫೀಲ್ ಆಗೋ ಇವರ ಮಾತಾಡುವ ಶೈಲಿ ಇವರ ಸ್ಪೆಷಾಲಿಟಿ. ಸೊ ಲೆಟ್ಸ್ ವೆಲ್ಕಮ್ ಡೈಲಾಗ್ ಕಿಂಗ್ ಶ್ರೀ ಸಾಯಿ ಕುಮಾರ್. ಇವರು ಶ್ರೀ ಹೂಡಿ ಪೆದ್ದಿ ಸಾಯಿ ಕುಮಾರ್ ಶರ್ಮಾ ಅವರು. 27 ಜುಲೈ 1960 ಚೆನ್ನೈಯಲ್ಲಿ ಇವರ ಜನನ. ಇವರ ತಂದೆ ತೆಲುಗಿನ ಖ್ಯಾತ ನಟರು, ಕಂಠದಾನ ಕಲಾವಿದರು ಆದ ಜೋಗೀಶ್ವರ್ ಶರ್ಮಾ ಅವರು. ಇವರ ತಾಯಿ ಖ್ಯಾತ ನಾಯಕ ನಟಿಯಾದ ಶ್ರೀ ಕೃಷ್ಣ ಜ್ಯೋತಿ ಅವರು. ಇವರ ತಂಗಿಯರು ಕಮಲಾ ನಾರಾಯಣ್ ಹಾಗೂ ಪ್ರಿಯಾ ಕಾರ್ತಿಕೇಯನ್ ಅವರು. ಇವರ ತಮ್ಮಂದಿರು ಅಯ್ಯಪ್ಪ ಶರ್ಮಾ ಹಾಗೂ ಈಗ ಕನ್ನಡ ಚಿತ್ರರಂಗದ ಮೋಸ್ಟ್ ವಾಂಟೆಡ್ ವಿಲನ್ ರವಿಶಂಕರ್ ಅವರು. ಇವರ ಧರ್ಮಪತ್ನಿ ಸುರೇಖಾ ಅವರು. ಪುತ್ರ ಆದಿತ್ಯ, ಪುತ್ರಿ ಡಾಕ್ಟರ್ ಜ್ಯೋತಿರ್ಮಯ್. ಇವರು 12 ವರ್ಷ ಇದ್ದಾಗ ದೇವರು చేసిన పెళ్లి ಅನ್ನೋ ತೆಲುಗು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅದಾದ ನಂತರ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ 100ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಕನ್ನಡದಲ್ಲಿ ಶಂಕರ್ ನಾಗ್ ಹಾಗೂ ದೇವರಾಜ್. ನಂತರ ಪೊಲೀಸ್ ಪಾತ್ರಗಳಿಗೆ ಜೀವ ತುಂಬಿದವರು ಅಂದ್ರೆ ಕಾಕಿ ಅಂದ್ರೆ ಸಾಯಿ ಕುಮಾರ್ ಅನ್ನೋ ಲೆವೆಲ್ಗೆ ಕ್ರೇಜ್ ಹುಟ್ಟಿಸಿದವರು ಸಾಯಿ ಕುಮಾರ್ ಅವರು. ಇವರ ಮತ್ತೊಂದು ವಿಶೇಷತೆ ಅಂದ್ರೆ ನಮ್ಮ ದೇಶದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಂದ ಹಿಡಿದು ಹಾಲಿವುಡ್ ಸೂಪರ್ ಸ್ಟಾರ್ ಸಿಲ್ವಸ್ಟರ್ ಸ್ಟಾಲನ್ ವರೆಗೂ 1500ಕ್ಕೂ ಹೆಚ್ಚಿನ ಚಿತ್ರಗಳಿಗೆ ಕಂಠದಾನ ನೀಡಿರೋರು ನಮ್ಮ ಸಾಯಿ ಕುಮಾರ್ ಅವರು. ಕಿರುತೆರೆಯಲ್ಲಿ ಗೇಮ್ ಶೋಗಳ ಹೋಸ್ಟ್ ಆಗಿ ವಾವ್, ಡೀಲ್ ಆರ್ ನೋ ಡೀಲ್, ಲಕ್ಕುಂಟೆ ಲಕ್ಷ್ಮಿ, ಹೀಗೆ ತೆಲುಗು ಹಾಗೂ ಕನ್ನಡ ಭಾಷೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡಿದ್ದಾರೆ ನಮ್ಮ ಸಾಯಿ ಕುಮಾರ್ ಅವರು. ಇವರ ಬೆಸ್ಟ್ ವಿಲ್ಲನ್ ಆಗಿ, ಬೆಸ್ಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ನಂದಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 2 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಗಳಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಕನ್ನಡದ ರಂಗೀತರಂಗ ಚಿತ್ರದ ಅಭಿನಯಕ್ಕಾಗಿ ಐಫಾ ಪ್ರಶಸ್ತಿಯನ್ನ ಪಡೆದಿದ್ರು. ಸೊ this weekend this Dialogue King ಸಾಯಿ ಕುಮಾರ್. ನಾನೇ ಅನ್ಕೋತಾ ಇದ್ದೀನಿ ದೊಡ್ಡ ಡೈಲಾಗ್ ಹೇಳ್ತೀನಿ ಅಂತ, ಬಟ್ ನನಗಿಂತ ಅರೆ ವಾ, ಥ್ಯಾಂಕ್ ಯು ಸಾಯಿ. ನಿಮ್ಮ ಅಮ್ಮ ಕನ್ನಡದವರು, ಅಪ್ಪ ತೆಲುಗವರು, ನೀವು ಹುಟ್ಟಿದ ಚೆನ್ನೈಯಲ್ಲಿ. ಆಮ್ ಐ ರೈಟ್ ವಿತ್ ದಟ್? Okay. ಅಮ್ಮ ಆಕ್ಚುಲಿ ಬಾಗೇಪಲ್ಲಿ, ರೈಟ್. ಭಾಗ್ಯೋದಯ, ಮಕ್ಕಳ ರಾಜ್ಯ, ಕೃಷ್ಣಗಾರಡಿ, ಸೋದರಿ. ಸೊ ಈ ಫಿಲ್ಮ್ಸ್ ಎಲ್ಲ ಅಮ್ಮ ಆಕ್ಟ್ ಮಾಡ್ತಾ ಇದ್ರು. ಓಕೆ. ಸೊ ಅಮ್ಮನ ಅಪ್ಪ ಒಂದು ಅನಾರ್ಕಲಿ ಕ್ಯಾರೆಕ್ಟರ್ ಅಲ್ಲಿ ನೋಡ್ಬಿಟ್ಟು ಮೆಡ್ರಾಸ್ ಅಲ್ಲಿ, ಅಲ್ಲಿಂದ ಅವರಿಬ್ಬರಿಗೂ ಲವ್ ಅಟ್ ಫಸ್ಟ್ ಸೈಟ್, ಲವ್ ಶುರು ಆಯ್ತು. ಅಫ್ಕೋರ್ಸ್ ನಿಮ್ಮ ಫಾದರ್ ಕೂಡ ಬಹಳ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ರಂತೆ, ಶರ್ಮಾನ್. ಅಫ್ಕೋರ್ಸ್ ಈಸ್ ವೆರಿ ಪಾಪ್ಯುಲರ್. ಆ ಕಾಲದೇ ಅಣ್ಣವ್ರದ್ದು ಫಿಲ್ಮ್ಸ್ ಎಲ್ಲ ತೆಲುಗು ಡಬ್ ಆದಾಗ ಅದಕ್ಕೆ ವಾಯ್ಸ್ ನಿಮ್ ಫಾದರ್ ಕೊಡ್ತಾ ಇದ್ರು. ಬಬ್ರುವಾಹನ, ನಾನಿನ ಮರೀಲಾರೆ, ಮಹಾವೀರ ಮಯೂರ, ಭಕ್ತ ಪ್ರಹ್ಲಾದ, ಇದೆಲ್ಲ ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ವಾಯ್ಸ್. ಸೊ ಅಣ್ಣವರು ತೆಲುಗು ಮಾತಾಡಿದ್ದು ನಿಮ್ಮ ಫಾದರ್ ಅವರ ವಾಯ್ಸ್ ಅಲ್ಲಿ ಅನ್ಸ, ರೈಟ್? ನಿಮ್ಮ ಅಮ್ಮ ಹೇಳ್ತಾ ಇದ್ರಂತೆ, ನನ್ನ ಮಿಕ್ಕು ಮಕ್ಕಳಲ್ಲ ಒಂದು ಕಣ್ಣಾದ್ರೆ ಸಾಯಿ ನನಗೆ ಬಾಲಗಣ್ಣು ಅಂತ ಬಹಳ ಪ್ರೀತಿ ಮಾಡ್ತಿದ್ರು ಅನ್ಸುತ್ತೆ. ಎಲ್ಡೆಸ್ಟ್ ಸನ್ ಅಂಡ್ ನಾನು ಯಾವಾಗಲೂ ಹೇಳೋದು, ಅಮ್ಮ ಗರ್ಭದಿಂದಲೇ ನಾನು ಫಿಲ್ಮ್ ಇಂಡಸ್ಟ್ರಿ ನೋಡ್ಬಿಟ್ಟೆ. ಬಿಕಾಸ್ ಅವರ ಕಷ್ಟಗಳು. ನಾನು ಒಂದ್ಸಲ ಫ್ಲೈಟಲ್ಲಿ ಬರ್ತಾ ಇದ್ದೆ. ನೆಕ್ಸ್ಟ್ ಡೇ ಮದರ್ಸ್ ಡೇ. ಐ ವಾಸ್ ಸಪೋಸ್ ಟು ಗಿವ್ ಸಮಥಿಂಗ್ ಟು ಮೈ ಮದರ್. ಬಟ್ ಯಾವಾಗಲೂ ಎಲ್ಲ ಮದರು ಅಷ್ಟೇ, ನಾವು ಹೋಗ್ಬಿಟ್ಟು ಅಮ್ಮ ಅಂತ ಆಶೀರ್ವಾದ ತಗೊಂಡ್ರೆ ಸಾಕು, ಏನು ನಿರೀಕ್ಷೆ ಮಾಡಲ್ಲ, ಏನು ಬೇಕಾಗಿಲ್ಲ, ಅವರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ.
ಬಟ್ ಏನೋ ಒಂದು ಕೊಡಬೇಕು ಅಂತ ಒಂದು ಅನಿಸ್ತು. ಬಟ್ ಪಾಕೆಟಲ್ಲೇನೂ ದುಡ್ಡು ಏನೂ ಜಾಸ್ತಿ ಇಲ್ಲ. ಏನೋ ಡಬ್ಬಿಂಗ್ ಮುಗಿಸ್ಕೊಂಡು ಐ ಗೋಯಿಂಗ್ ಟು ಚೆನ್ನೈ ಟು ಸಿ ಮೈ ಮದರ್ ಫಾರ್ ಮದರ್ಸ್ ಡೇ. ಸರಿ, ಪ್ರೊಡ್ಯೂಸರ್ ಫ್ಲೈಟ್ ಟಿಕೆಟು, ಗಾಟ್ ಇನ್ ಟು ದ ಫ್ಲೈಟ್, ಮೆಡ್ರಾಸ್ ಬರ್ತಾ ಇದ್ದೀನಿ. ಸೊ ಎಲ್ಲ ಡಾರ್ಕ್ ಆಗಿಬಿಟ್ಟಿದೆ, ಲೈಟ್ಸ್ ಎಲ್ಲ ಆಫ್ ಆಗಿಬಿಟ್ಟು ಇಟ್ಸ್ ಟೋಟ್ಲಿ ಡಾರ್ಕ್. ಆ ಪಿಚ್ ಡಾರ್ಕಲ್ಲಿ ಐ ಗಾಟ್ ಎ ಫೀಲಿಂಗ್, ನಾನು ಬರೆದೆ, ಇಟ್ಸ್ ಆಲ್ ಡಾರ್ಕ್, ಏನೂ ನೋಡೋಕ್ಕಾಗ್ತಾ ಇಲ್ಲ. ಬಟ್ ಆದ್ರೂ ಏನೋ ಚೆನ್ನಾಗಿದೆ ಆ ಫೀಲಿಂಗು. ಯಾರೋ ನನ್ನನ್ನು ಟಚ್ ಮಾಡ್ತಾ ಇದ್ದಾರೆ, ಯಾರೋ ಹೇಳ್ತಾ ಇದ್ದಾರೆ ನಾವಿದ್ದೀವಿ ನಿನಗೂ ಅಂತ. ಬಟ್ ಅವರು ಬಾಯಲ್ಲಿ ಎಲ್ಲ ಕಷ್ಟಗಳು ಕೇಳ್ತಾ ಇದ್ದೆ ನಾನು. ಬಟ್ ನೋ ಪ್ರಾಬ್ಲಮ್, ಅವ್ರು ಬರ್ತಾನಲ್ಲ, ಬಂದಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಇಬ್ಬರು, ಒಂದು ಮೇಲ್ ವಾಯ್ಸ್ ಒಂದು ಫೀಮೇಲ್ ವಾಯ್ಸ್ ಮಾತಾಡ್ಕೋತಾ ಇದ್ದಾರೆ. ಸೊ ಫೈನಲಿ ನಾನು ಆಚೆ ಬಂದಮೇಲೆ ಗೊತ್ತಾಯಿತು ಅದು ನಮ್ಮ ಅಪ್ಪ ಅಮ್ಮ ಅಂತ, ನಾನಿದ್ದು ನಮ್ಮ ಅಮ್ಮ ಗರ್ಭದಲ್ಲಿ ಅಂತ. ಸೊ ಅದು ನಾನು ಬರೆದ್ಬಿಟ್ಟು ಐ ಗೇವ್ ಇಟ್ ಟು ಮೈ ಮದರ್. ಶಿ ಸೆಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪ್ರೆಷನ್ಸ್ ಯು ಆರ್ ಗಿವನ್ ಅಂತ. ಬಟ್ ಏನೋ ಅದು ಎಸ್, ತುಂಬ ಕಷ್ಟಗಳಿತ್ತು. ಬಿಕಾಸ್ ಇಟ್ ವಾಸ್ ಅ ಜಾಯಿಂಟ್ ಫ್ಯಾಮಿಲಿ. ಅಮ್ಮ ಸ್ಯಾಕ್ರಿಫೈಸ್ಡ್ ಹರ್ ಕೆರಿಯರ್, ಶಿ ವಾಸ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್. ನಾವಿವತ್ತು ಏನಾದರೂ ಮಾಡ್ತಾ ಇದ್ವಿ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ಸ್, ಅಪ್ಪ ವಾಯ್ಸ್ ಇದೆ, ನನಗಾಗಲಿ, ರವಿ ಆಗಲಿ, ಅಯ್ಯಪ್ಪ ಆಗಲಿ, ಆ್ಯಂಡ್ ಈವನ್ ಮೈ ಸಿಸ್ಟರ್ಸ್ ದೇ ಹ್ಯಾವ್ ಎ ವೆರಿ ಗುಡ್ ವಾಯ್ಸ್. ಸೊ ನಾವೆಲ್ಲರೂ ಲೈಕ್ ಇಟ್ಸ್ ಆಲ್ ಲೈಕ್ ತುಂಬಾ ಆರ್ಟಿಸ್ಟಿಕ್ ಫ್ಯಾಮಿಲಿ ಬಿಕಾಸ್ ಆಫ್ ಆಲ್ ದಟ್ ಮದರ್ ಗೇವ್ ಅಸ್. ಅಮ್ಮ ನನಗೆ ಚಿಕ್ಕ ವಯಸ್ಸಿನಿಂದ ಭಾಗವತ ಶ್ಲೋಕ, ಭಗವದ್ಗೀತಾ ಶ್ಲೋಕ ಅಂಡ್ ಸೂರ್ಯ ನಮಸ್ಕಾರ, ಯಕರ್ತ ಜಗತಾಂ ಭರ್ತ ಸಂಹರ್ತ ಮಹಸಾಂ ನಿಧಿ, ಪ್ರಣಮಾಮಿ ತಮಾದಿತ್ಯಂ ಬಹಿರಂತ ತಮೋಪಹಂ, ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರಂ, ಸಾಯಂಜಾಯೇ ಸದಾ ವಿಷ್ಣುಂ ತ್ರಿಮೂರ್ತಂಚ ದಿವಾಕರಂ, ವಿನತಾ ತನಯೋ ದೇವತ ಕರ್ಮಸಾಕ್ಷಿ ಸುರೇಶ್ವರ, ಸಪ್ತಾಸ್ವ ಸಪ್ತರಶ್ಚರಣೋ ಮೇ ಪ್ರಸೀದತು, ನಮೋ ಧರ್ಮ ವಿಧಾನಾಯ ನಮಸ್ತೆ ಕೃತ ಸಾಕ್ಷಿಣಿ, ನಮ್ಮ ಪ್ರತ್ಯಕ್ಷ ದೇವಾಯ ಭಾಸ್ಕರಾಯ ನಮೋ ನಮಃ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಬಿಫೋರ್ ಐ ಗೋ ಟು ದ ಗಾಡ್ ಐ ಫಸ್ಟ್ ಸೂರ್ಯ ನಮಸ್ಕಾರ ಆಡ್ಬಿಟ್ಟು. ಚಿಕ್ಕ ವಯಸ್ಸಲ್ಲಿ ಈ ಥರ ವಿಷಯಗಳನ್ನ ಅಪ್ಪ ಅಮ್ಮ ಹೇಳ್ಕೊಡೋದು ಲೇಟ್ರ್ ಆನ್ ನಮ್ಮ ಕೆರಿಯರ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ನಮಗೆಲ್ಲ ಅನ್ನೋದು ಭಾಳ ನೋಡಿ. ನಿಮ್ಮ ಈ ಉಚ್ಚಾರಣೆ ಇರ್ಬೋದು, ನಿಮ್ಮ ಮೆಮೊರಿ ಇರ್ಬೋದು, ಅದಕ್ಕೆಲ್ಲ ಕಾರಣ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ಮಾಡಿದ ವಿಷಯಗಳು. ದಟ್ಸ್ ವಾಟ್ ಆಲ್ವೇಸ್ ಐ ಟೆಲ್. ತಂದೆ, ತಾಯಿ, ತಂದೆ, ಗುರು, ದೈವ. ದೈವ ಮೀನ್ಸ್ ಇಫ್ ಯು ಬಿಲೀವ್ ಗಾಡ್, ಗಾಡ್. ಇಲ್ಲ ಅಂದ್ರೆ ಎನಿಥಿಂಗ್ ಲೈಕ್ ಯುವರ್ ಕೆಲಸವೇ ನೀವು ಸಹಾಯ ಮಾಡೋದು ಎಲ್ಲೂ ಆಗುತ್ತೆ. ಅದೇ ಥರ ನಿಮ್ಮ ಅಮ್ಮ ಡೈರಿ ಬರಿತಾ ಇದ್ರಂತೆ, ನಿಮ್ಮ ಅಮ್ಮ ತೀರೋದ್ಮೇಲೆ ಆ ಡೈರಿ ನಿಮ್ಗೆ ಸಿಕ್ತಂತೆ, ಅದು ಕೆಲವು ವಿಷಯಗಳು ಅವ್ರು ಬರ್ದಿದ್ರಂತೆ, ನಿಮ್ಗೆ ಭಾಳ ಭಾಳ ವಾಟ್ಸಲೈಸೆ ಸೂಕ್ಷ್ಮವಾದ ವಿಷಯಗಳಂತೆ. ಏನಿತ್ತು ಆ ಡೈರಿಯಲ್ಲಿ? ಅಂದರೆ ಶಿ ವಾಸ್ ವೆರಿ ಎಮೋಷನಲ್ ಲೇಡಿ ಅಂಡ್ ಅಟ್ ದ ಸೇಮ್ ಟೈಮ್ ವೆರಿ ಪವರ್ಫುಲ್ ಲೇಡಿ. ಸ್ಫೂರ್ತಿ. ನಾನು ಯಾವಾಗಲೂ ಅದೇ ಹೇಳೋದು, ಅಂಥ ತಾಯಿ ಸಿಗೋದು ನಮಗೆ ವಿ ಆರ್ ಆಲ್ ಬ್ಲೆಸ್ಡ್ ಬಿಕಾಸ್ ಶಿ ವಾಸ್ ಸೋ ಇನ್ಸ್ಪೈರಿಂಗ್. ಬಟ್ ನಾವು ಲೈಫ್ ರೊಟೇಷನಲ್ಲಿ ಅಮ್ಮನೂ ನೆಗ್ಲೆಕ್ಟ್ ಮಾಡಿದ್ವಿ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ವಿ ಥಿಂಕ್ ಇಟ್ಸ್ ವೆರಿ ಸ್ಮಾಲ್ ಬಟ್ ದೇ ಆರ್ ವೆರಿ ಬಿಗ್ ಫಾರ್ ದೆಮ್. ಅವರು ಫಸ್ಟ್ ಟೈಮ್ ಹೈದರಾಬಾದ್ ಬರ್ತಾ ಇದ್ರು. ಐ ಶಿಫ್ಟೆಡ್ ಮೈ ಫ್ಯಾಮಿಲಿ ಟು ಹೈದರಾಬಾದ್ ವಿಚ್ ವಾಸ್ ಲೈಕ್ ಈವನ್ ಟುಡೇ ಐ ಫೀಲ್ ಸೋ ಅನಿಸ್ತದೆ. ಡೈರಿಯಲ್ಲಿ ಬರೆದಿದ್ದಾರೆ, ಶಿ ಕೇಮ್, ಕಾರ್ ವೆಂಟ್, ಕಾರ್ ಪಿಕ್ಡ್ ಅಪ್, ಎವ್ರಿಥಿಂಗ್ ಆಯಿತು. ಶಿ ನೆವರ್ ಟೋಲ್ಡ್ ಮಿ, ನನಗೆ ಯಾವಾಗಲೂ ಹೇಳಿಲ್ಲ. ಆ ಡೈರಿಯಲ್ಲಿ ನನ್ನ ಅಮ್ಮ ತೀರೋದಾಗ 11 days ಸೆರೆಮನೀಸ್ ಮಾಡೋವಾಗ ಡೈಲಿ ಐ ಯೂಸ್ ಟು ರೀಡ್ ಈ ಸರ್ಟನ್ ಇನ್ಸಿಡೆಂಟ್. ಇಟ್ ವಾಸ್ ಇನ್ ಅ ರೆಡ್ ಮಾರ್ಕ್. ನಾ ಹೈದರಾಬಾದ್ ಹೋಗ್ತಾ ಇದ್ದೆ, ನಾನು ಬಾಬು ಅಂತಾರೆ, ಬಾಬುಗೆ ಮೆಸೇಜ್ ಇಟ್ಟೆ ನಾ ಬರ್ತಾ ಇದ್ದೀನಿ ಅಂತ. ಬೆಳಗ್ಗೆ ಸ್ಟೇಷನ್ಗೆ ಕಾರ್ ಬಂತು, ಡ್ರೈವರ್ ಬಂತು, ಬಾಬು ಬಂದಿಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಬಾಬು, ನಾಟ್ ದ ಕಾರ್. ಆ್ಯಂಡ್ ಬಾಬು ಬಂದು ನನ್ನ ಆಟೋಲ್ಲಿ ಕರ್ಕೊಂಡು ಹೋದ್ರೂ ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದೆ. ದಿಸ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಡೇಸ್ ಇನ್ ಮೈ ಲೈಫ್ ಅಂತ.